ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದಿಂದ ಅಂದರೆ ಒಂದು ಭರ್ಜರಿಯಾಗಿದ್ದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಏನಂದರೆ ಸ್ನೇಹಿತರೆ, ಈ ಒಂದು ಗುಡ್ ನ್ಯೂಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಉಚಿತ ಮನೆ ಅರ್ಜಿ ಪ್ರಾರಂಭ ಆಗಿದೆ ಸ್ನೇಹಿತರೆ. ಮತ್ತು ಎಂದು ಅರ್ಜಿ ಸಲ್ಲಿಸಬಹುದು ಮತ್ತು ಯಾವ ದಿನಾಂಕದಂದು ಮತ್ತು ಕೊನೆಯ ದಿನಾಂಕ ಯಾವುದೆಂದು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಪ್ರಮುಖ ದಾಖಲೆಗಳನ್ನು ಸಂಪೂರ್ಣವಾದ ಮಾಹಿತಿಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸ್ನೇಹಿತರೆ. ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ತಟ್ ಅಂತ ಬರ್ತದೆ ಸ್ನೇಹಿತರೆ. ಅಂದರೆ ನೀವು ಅರ್ಜಿ ಸಲ್ಲಿಸಲು ಅಂದರೆ ಅರ್ಹರಾಗಿದ್ದಾರೆ ಅಂದರೆ ಈ ಅಂದರೆ ಇದನ್ನು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಮತ್ತು ವಿಡಿಯೋ ಇಷ್ಟಾದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ PM ಕಿಸಾನ್ ಅಂದರೆ PM ಕಿಸಾನ್ ಆಧಾರ ಅಂದರೆ ಆವಾಸ ಯೋಜನೆ ಸ್ನೇಹಿತರೆ ಮೂಲಕ ಉಚಿತ ಮನೆ ಅರ್ಜಿ ಪ್ರಾರಂಭ ಆಗಿದ್ದು, ಅದಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕಾಗಿದೆ ಸ್ನೇಹಿತರೆ. ನೀವು ಕನಿಷ್ಠ 18 ವಯಸ್ಸಿಗಿಂತ ಮೇಲ್ಪಟ್ಟಿರಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ಈ ಯೋಜನೆ ಅಂದರೆ PM ಕಿಸಾನ್ ಅಂದರೆ PM ಆವಾಸ ಯೋಜನೆಗೆ ಅರ್ಜಿ ಹಾಕಲು ನಿಮಗೆ ಒಂದು ಅಂದರೆ ಅನರ್ಹರಾಗಿದ್ದರೆ ಸ್ನೇಹಿತರೆ, ಅಲ್ಲೇ ಒಂದು ಉಚಿತವಾಗಿ ಮನೆ ಕಟ್ಟಿಸಿ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಉಚಿತವಾಗಿ ನೀವು ಮನೆಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಂದರೆ ಆವಾಸ ಅಂದರೆ ಇಂದು ಪ್ರಧಾನಮಂತ್ರಿ ಆವಾಸ ಯೋಜನೆಯ ಮೂಲಕ ಅಂದರೆ ಬಡವರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಸ್ನೇಹಿತರೆ, ಅಂದರೆ ಹಿಂದುಳಿದ ವರ್ಗ ಇರ್ತಾರಲ್ವ ಮತ್ತು ಬಡವರಿಗೆ ಅಂದರೆ ಕೂಲಿ ನಾಲಿಕರಿಗೆ ಒಂದು ಉಚಿತವಾಗಿ ಮನೆಯನ್ನು ಅಂದರೆ ಹಾಕಿಕೊಳ್ಳಲು ಒಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮನೆ ಕಟ್ಟಿಸಿ ಕೊಡುವ ಸಲುವಾಗಿ ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಈ ಅಂದರೆ ಪ್ರಥಮ ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳನ್ನು ಸ್ನೇಹಿತರೆ ಯಾವ ಒಂದು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಪ್ರಧಾನಮಂತ್ರಿ ಆವಾಸ ಯೋಜನೆಯನ್ನು ಹಿಂದುಳಿದ ವರ್ಗದವರಿಗೆ ಮತ್ತು ಬಡ ಕುಟುಂಬದವರಿಗೆ ಅಲ್ಪಸಂಖ್ಯಾತ ಮತ್ತು ಮನೆ ಕಟ್ಟಿಸಲು ಆಗದಂಥ ಅಂದರೆ ಜನರ ಕೈಗೆ ಅಂದರೆ ಕೂಲಿ ನಾಲಿ ಮಾಡ್ತಕ್ಕಂಥವ್ರಿಗೆ ಅಂದರೆ ಮನೆ ಕಟ್ಟಲು ಮತ್ತು ಸಾಕಷ್ಟು ಖರ್ಚಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಅವ್ರ ಕೈಲಿ ಆಗ್ತಿರಲಾಗಿ ಅಂಥವ್ರಿಗೆ ಒಂದು ಅಂದರೆ ಉಚಿತ ಮನೆ ಕಟ್ಟಲು ಸಹಾಯಕವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಾಗಿ ಸಾಕಷ್ಟು ಜನರು ಈಗ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದರೆ ಅವರಿಗೆ ಅಂದರೆ ಮಾತನಾಡ್ತಿದ್ದಾರೆ ಸ್ನೇಹಿತರೆ. ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡುವಂಥ ಸಾಕಷ್ಟು ಜನರು ಸ್ನೇಹಿತರೆ ಅಂದರೆ ಬಡವರಾಗಿರ್ತಾರಲ್ವ, ಅಂಥವ್ರಿಗೆ ಮತ್ತು ವಾಸ ಮಾಡಲು ಸರಿಯಾದ ವಸತಿ ಅಂದರೆ ಮನೆಯೂ ಕೂಡ ಇರಲ್ಲ ಸ್ನೇಹಿತರೆ. ಅವರಿಗೆ ಒಂದು ಯಾವುದಾದ್ರೂ ಹರಕು ಚಪ್ಪರೆ ಅಥವಾ ಚಪ್ಪಟೆ ಅಂದರೆ ಹರಕು ತಟ್ಟಿಲಿರಬೇಕಾಗುತ್ತೆ ಸ್ನೇಹಿತರೆ. ಅಂಥವ್ರಿಗೂ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇಂಥ ಜನಗಳಿಗೆ ಉಚಿತವಾಗಿ ಮನೆ ಕಟ್ಟಿಸಿ ಅಂದರೆ ಕೊಡುವ ಉದ್ದೇಶದಿಂದ ಸ್ನೇಹಿತರೆ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರ ಅಂದರೆ PM ಆವಾಸ ಯೋಜನೆ ಅಂತ ಸ್ನೇಹಿತರೆ ಒಂದು ಬಹುಮುಖ್ಯ ಯೋಜನೆ ಆಗಿದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ನಮ್ಮ ಪ್ರಧಾನಮಂತ್ರಿ ಅವರದೆಲ್ಲ ದೇಶಕ್ಕೆ ಬಂದಾಗಿನಂತ PM ಆವಾಸ ಯೋಜನೆ ಅಂದರೆ ಬಡವರಿಗೆ ಮತ್ತು ಕೂಲಿ ನಾಲಿಕರಿಗೆ, ಅಲ್ಪಸಂಖ್ಯಾತ ಜನರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಅಂದರೆ ಏನು ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ಮನೆ ಕಟ್ಟಿಸಿಕೊಳ್ಳಲು ಒಂದು ಆಹ್ವಾನದರಾಗಿದ್ದಾರೆ ಸ್ನೇಹಿತರೆ. ಈ ಪ್ರಧಾನಮಂತ್ರಿ ಆವಾಸ ಯೋಜನೆ ಮೂಲಕ ಹೇಳಿದೆ ಸ್ನೇಹಿತರೆ ಸುಮಾರು 1 ಕೋಟಿ ಸ್ನೇಹಿತರೆ ಮನೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇನ್ನು ಮುಂದೆ ಬರುವಂಥ 5 ವರ್ಷಗಳಲ್ಲಿ ಸುಮಾರು 3 ಕೋಟಿ ಸ್ನೇಹಿತರೆ 3 ಕೋಟಿ ಮನೆಯನ್ನು ಬಡವರಿಗಾಗಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಭಾರತ ದೇಶ ಆರ್ಥಿಕ ಸಚಿವೆ ಅಂದರೆ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಸ್ನೇಹಿತರೆ ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಪ್ರಾರಂಭವಾಗುವ ಮತ್ತು ಅಧಿಕೃತ ನೇಮಕಾತಿ ಸ್ನೇಹಿತರೆ ಅಧಿಕೃತ ಸೂಚನೆ ಅಂದರೆ ನಿಮಗೆ PDF ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾರೆಲ್ಲ ಸಲ್ಲಿಸಬಹುದು ಹಾಗೂ ಅರ್ಜಿ ಸಲ್ಲಿಸಲು ಇರುವಂಥ ಕೊನೆಯ ದಿನಾಂಕ ಯಾವಾಗ ಎಂದು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿ ಕೊನೆಯ ನೋಡಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಅಥವಾ ಅಂದರೆ ಈಗ PM ಆವಾಸ ಯೋಜನೆ ಅಥವಾ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. 2015 ಮತ್ತು ಜೂನ್ 25ರಂದು ಯೋಜನೆಗೆ ರಾಜೀವ್ ಗಾಂಧಿ ಆವಾಸ ಯೋಜನೆಯ ಬದಲಾಗಿ PM ಆವಾಸ ಯೋಜನೆ ಎಂದು ನಾಮಕರಣ ಮಾಡಲಾಯಿತು. ಅದಕ್ಕಾಗಿ ಈಗ ಮನೆ ಕಟ್ಟಿಸಿಕೊಳ್ಳಲು ಆರ್ಥಿಕ ಸಹಾಯ ಮಾಡಲಾಗ್ತಾರೆ ಸ್ನೇಹಿತರೆ. ಈಗ PM ಆವಾಸ ಯೋಜನೆ ಅಂದರೆ ಮುಖ್ಯ ಉದ್ದೇಶ ಅಂದರೆ ಬಡವರಿಗೆ ಮತ್ತು ಉದ್ದೇಶ ಅಂದರೆ ಈಗ ಬಡವರಿಗೆ, ಆರ್ಥಿಕ ದುರ್ಬಲವಾಗಿರ್ತವಂಥ ಜನರಿಗೆ ಮತ್ತು ಕೂಲಿನಲ್ಲಿ ಮಾಡ್ತಕ್ಕಂಥವ್ರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಏನಿದ್ರೆ ಸ್ನೇಹಿತರಿಗೆ ಅವರಿಗೆ ಮನೆ ಕಟ್ಟಿಸಿಕೊಳ್ಳಲು ಆಗ್ತಿರಲ್ಲ. ಅದಕ್ಕಾಗಿ ಅಂದರೆ ಅವರು ಬಡವರಿದ್ದ ಕಾರಣ ಅವರಿಗೆ ಒಂದು ಮನೆ ಕಟ್ಟಿಸಲು ಈ ಒಂದು BJP ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಒಂದು ಬಹುಮುಖ್ಯ ಆವಾಸ ಅಂದರೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಸಂಪೂರ್ಣವಾಗಿ ಅಂದರೆ ಒಂದು ಮಾಹಿತಿಯನ್ನು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಸಕ್ತಿ ಇರುವಂಥ ಮತ್ತು ಬಡವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಆದ್ದರಿಂದ ಈ ಯೋಜನೆ ಅರ್ಜಿ ಸಲ್ಲಿಸಲು ಯಾರ್ಯಾರು ಅಂದರೆ ಅರ್ಹತೆ ಇರಬೇಕು ಸ್ನೇಹಿತರೆ. ಕನಿಷ್ಠ 18 ವರ್ಷ ಆಗಿರಲೇಬೇಕು. ಅವರು ಭಾರತ ಪ್ರಜೆಯಾಗಿರಬೇಕು ಹೊರತು ವಾರ್ಷಿಕ ಆದಾಯ ಎಷ್ಟಿರುತ್ತೆ 2 ಲಕ್ಷಕ್ಕಿಂತ ಅಂದರೆ 2,50,000ಕ್ಕಿಂತ ಕೆಳಗಡೆ ಇರಬೇಕು ಸ್ನೇಹಿತರೆ, ಮೇಲ್ಗಡೆ ಇರಬಾರ್ದು. 6 ಲಕ್ಷ ರೂಪಾಯಿಗಳಿಗಿಂತ ಕೆಳಗಡೆ ಮತ್ತು 2,50,000ಕ್ಕಿಂತ ಮೇಲ್ಗಡೆ ಇರಬೇಕು ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರಲೇಬೇಕು. ನೀವು ಯಾವುದಂದ್ರೆ ಒಂದು ರೇಷನ್ ಕಾರ್ಡನ್ನು ಹೊಂದಿರಲೇಬೇಕು. ಇಂಥವ್ರಿಗೆ ಮೊದಲು ಆದ್ಯತೆ ಸಿಗುತ್ತೆ ಸ್ನೇಹಿತರೆ. ಆದರೆ
ಈಗ ಅಂದರೆ ನೀವು ಅರ್ಜಿ ಸಲ್ಲಿಸಲು ಏನೇನೋ ಮತ್ತು ದಾಖಲಾತಿಗಳಂದರೆ ಸ್ನೇಹಿತರೆ, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಸ್ನೇಹಿತರೆ, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ನಿಮ್ಮದೊಂದು ಜಾತಿ ಪ್ರಮಾಣ ಪತ್ರ ಇರ್ತದೆ ಸ್ನೇಹಿತರೆ, ಅದೊಂದು ಇರಬೇಕಾಗುತ್ತೆ. ಆದಾಯ ಮತ್ತು ಪ್ರಮಾಣ ಪತ್ರ ಸ್ನೇಹಿತರೆ, ಆದಾಯ ಪ್ರಮಾಣ ಪತ್ರ, ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮತ್ತು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ನೀವು ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ಈ ಥರ ದಾಖಲೆಗಳನ್ನು ನೀವು ಅರ್ಜಿ ಸಲ್ಲಿಸುವುದು ಹೇಗೆಂದರೆ, ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬಯಸಿದರೆ ನೀವು ಅಂದರೆ 2 ಸತಿ ಅರ್ಜಿ ಅಂದರೆ 2 ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಮೊದಲನೇದಾಗಿ ನೀವು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಾದ ಗ್ರಾಮ ಒನ್ ಅಂತ ಇರುತ್ತೆ, ಅಥವಾ ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಇಂಥ ಮುಂತಾದ ಕೇಂದ್ರ ಇರುತ್ತೆ ಸ್ನೇಹಿತರೆ. ಅಲ್ಲಿ ಆನ್ಲೈನ್ ಸೆಂಟರ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಮತ್ತು ನೀವು ಎಲ್ಲಂದರೆ ಎರಡನೇದಾಗಿ ಅಂದರೆ ಭೇಟಿ ನೀಡಿ ಮತ್ತು ಪಿ ಎಮ್ ಅಂದರೆ ಆವಾಸ ಯೋಜನೆ ಅಥವಾ ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಲು ಅಥವಾ ನೀವು ಆನ್ಲೈನ್ ಮೂಲಕ ತುಂಬ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಸಿಗೋಣ. ಬಾಯ್.